ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡ್ ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ, ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ. ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ, ಧೈರ್ಯ ತುಂಬ್ರಲ್ಲ. ಚಕ್ರವರ್ತಿ ಸೂಲಿಬೆಲೆ ಯಾಕೆ ಈಗಲೇ ಅವ್ರಿಗೆ 40-45 ವರ್ಷ ಆಯ್ತಲ್ಲ, ಯಾಕೆ ಮದುವೆ ಆಗಲಿಲ್ಲ? ಯಾಕೆ ಯಾರು ಹೆಣ್ಣು ಕೊಟ್ಟಿಲ್ಲ? ಯಾಕೆಂದರೆ ಚಕ್ರವರ್ತಿ ಸೂಲಿಬೆಲೆ ಸುಳ್ಳಿಗೆ ಚಕ್ರವರ್ತಿ ಅಂತ ಎಲ್ರಿಗೂ ಗೊತ್ತಿದೆ. ಇಂತಹ ಸುಳ್ಳು ಬುರುಕನನ್ನು ಸುಮ್ಮನೆ ಮುನೀರ್ ಕಾಟಿಪಳ್ಳ ಅವರ ಮಾತುಗಳನ್ನು ನಾನು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಅವ್ರದ್ದೊಂದು ಸೆಲೆಕ್ಟಿವ್ ಔಟ್ರೇಜ್. ಮುನೀರ್ ಕಾಟಿಪಳ್ಳ ಯಾವತ್ತಾದರೂ ಹಿಂದೂ ಹೆಣ್ಮಕ್ಳನ್ನ ಮುಸ್ಲಿಂ ಹುಡುಗರು ಹೀಗೆ ಕರ್ಕೊಂಡು ಹೋದಾಗ ಮಾತನಾಡಿದ್ದಾರಾ? ಮುನೀರ್ ಕಾಟಿಪಳ್ಳ ನೇಹಾ ಹತ್ಯೆ ವಿಚಾರದಲ್ಲಿ ಇಷ್ಟು ಗಂಭೀರವಾಗಿ ಮಾತನಾಡ್ಲಿಕ್ಕೆ ಹೊರಗೆ ಬಂದ್ರ? ಮುನೀರ್ ಕಾಟಿಪಳ್ಳ ಈ ದೇಶದಾದ್ಯಂತ ನಡೀತಾ ಇರುವಂಥ ಹಿಂದೂ ಗಂಡು ಮಕ್ಕಳ ಹೆಸರನ್ನಿಟ್ಕೊಂಡು ಬರುವಂಥ ಈ ಪುಂಡ ಮುಸಲ್ಮಾನರು ಹಿಂದೂ ಹೆಣ್ಣು ಮಕ್ಕಳನ್ನು ತಮ್ಮ ಬಲೆಗೆ ಬೀಳಿಸಿಕೊಂಡು ಅವರ ವಿಡಿಯೋಗಳನ್ನು ಇಟ್ಕೊಂಡು ಅವರಿಗೆ ಮೋಸ ಮಾಡುವಂಥ ಈ ಪ್ರಕ್ರಿಯೆ ಕುರಿತಂತ ಮಾತನಾಡಿದ್ದಾರೆ ಅಂತ ಕೇಳಿದ್ರೆ ಚಕ್ರವರ್ತಿ ಸೂಲಿಬೆಲೆಯನ್ನ ಅವರೇ ಯಾಕೆ ಮದುವೆ ಆಗಲಿ? ಬಹುಶಃ ಚಕ್ರವರ್ತಿ ಸೂಲಿಬೆ ಮನಸ್ಸಿನೊಳಗಡೆ ವೇದನೆ. ಅವರನ್ನು ಯಾವ ಹುಡುಗಿಯೂ ಕೂಡ ಬಹುಶಃ ಮದುವೆ ಆಗಲಿಕ್ಕೆ ಇಷ್ಟವರೆಗೂ ಒಪ್ಪಿಲ್ಲ. ಬೇರೆ ಹುಡುಗರಿಗೆ ಮದುವೆ ಆಗಿಂತ ಕರೆ ಕೊಡುವವರು ಇವರು ಯಾಕೆ ಮದುವೆ ಆಗಲಿಲ್ಲ ಹೇಳಬೇಕಲ್ಲ. ಇವರಿಗೆ ಬರೀ ಭಾಷಣ ಮಾಡಿ ತಿರುಗ್ತಾ ಇರುವವರಿಗೆ ಐಷಾರಾಮಿ ಜೀವನ ಹೇಗೆ ಬಂತು? ಇಂಥವರನ್ನು ಯಾರಾದರೂ ಹೆಣ್ಮಕ್ಳು ಮದುವೆ ಆಗ್ತಾರಾ? ಯುವಜನರಿಗೆ ಚಕ್ರವರ್ತಿ ಸೂಲಿಬೆಲೆ ಮಾದರಿಯ? ಚಕ್ರವರ್ತಿ ಸೂಲಿಬೆಲೆ ಮಾದರಿ ಆದರೆ ಈ ಯುವಜನರಿಗೆ ಮುಂದಕ್ಕೆ ಯುವಕರಿಗೆ ಹೆಣ್ಣೆ ಸಿಗ್ಲಿಕ್ಕೆ ಎಲ್ಲೆಲ್ಲಿ ಹೆಣ್ಣು ಮಕ್ಕಳು ತೊಂದರೆಗೆ ಸಿಕ್ಕಾಕೊಂಡಿದ್ದಾರೋ ಅಲ್ಲೆಲ್ಲವೂ ಕೂಡ ಎಲ್ಲ ಜಾತಿ ಮತ ಪಂಥಗಳನ್ನು ಮೀರಿ ಎಲ್ಲರೂ ಸಹಕಾರಕ್ಕೆ ಹೋಗಬೇಕು ಅಂತ. ಉದಾಹರಣೆಗೆ ಹೆಣ್ಮಕ್ಕಳನ್ನ ಒಂದು ವ್ಯವಸ್ಥೆಯಲ್ಲಿ ಕೂಡ ಹಾಕುವಂಥ ಪ್ರಯತ್ನ ಮಾಡಿದಾಗ, ಹೆಣ್ಮಕ್ಕಳನ್ನ ಬಟ್ಟೆಯಲ್ಲಿ ಕೂಡ ಹಾಕುವಂಥ ಪ್ರಯತ್ನ ಮಾಡಿದಾಗ, ಅವರು ಮುಕ್ತಿ ಬೇಕು ಅಂತ ಹೆಣ್ಮಕ್ಳು ಬಯಸಿದರೆ ಅವ್ರ ಜೊತೆಯಲ್ಲಿ ನಿಂತುಕೊಳ್ಳುವಂಥ, ಅವರಿಗೆ ಸಹಕಾರಿಯಾಗಿ ನಿಂತುಕೊಳ್ಳುವಂಥ ಉದಾರವಾದ ಮನೋಭಾವವನ್ನು ಪ್ರತಿಯೊಬ್ಬರು ತೋರಿಸಬೇಕು. ಹಿಂದೂ ಹುಡುಗರು ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅಂತ ನಾನು ನಿನ್ನೆ ಕೊರಗಜ್ಜನ ಕಡೆಗೆ ನಡೆ ಅಂತ ಒಂದು ನಡೆ ವಿಶ್ವ ಹಿಂದೂ ಪರಿಷತ್ನಿಂದ ಏನು ಆಯೋಜನೆ ಮಾಡಿದ್ರು, ಅದರಲ್ಲಿ ಮಾತನಾಡ್ತಾ ತುಂಬ ಸ್ಪಷ್ಟವಾಗಿ ಹೇಳಿದ್ದೆ. ನಂಗೆ ಗೊತ್ತಿಲ್ಲ ಇದನ್ನು ಯಾಕೆ ಹೇಟ್ ಸ್ಪೀಚ್ ಅಂತ ಎಲ್ಲರೂ ಕರೀತಾ ಇದ್ದಾರೋ, ಇದು ಸ್ಪೀಚ್ ಆಫ್ ಲವ್ ಅಂತ, ಸ್ಪ್ರೆಡಿಂಗ್ ಲವ್ ಅನ್ನೋದನ್ನು ನಾನು ಹೇಳ್ತಿದ್ದೀನಿ. ಇಷ್ಟು ದಿನಗಳ ಕಾಲ ಹಿಂದೂ ಹೆಣ್ಮಕ್ಳನ್ನು ಮುಸ್ಲಿಂ ಹುಡುಗರು ಪ್ರೀತಿಸಿ ಮದುವೆ ಆಗೋದನ್ನು, ಈ ಪ್ರೀತಿಯನ್ನು ಎಲ್ಲರೂ ಒಪ್ಕೋಬೇಕು, ಪ್ರೀತಿ ಅನ್ನೋದಕ್ಕೆ ಅದಕ್ಕೆ ಜಾತಿ ಮತ ಪಂಥಗಳು ಇರಬಾರ್ದು ಅಂತ ಹೇಳ್ತಿದ್ದವರು, ಈಗ ನಾನು ಅದನ್ನೇ ಹೇಳಿದಾಗ ಆಯ್ತಪ್ಪ ನೀವು ಪ್ರೀತಿಸಿ ಹಾಗಿದ್ರೆ ಅಂತ ಹೇಳಿದ್ದನ್ನು ತುಂಬ ಆಕ್ರೋಶಭರಿತವಾಗಿ ಸ್ವೀಕರಿಸ್ತಾ ಇರುವಂಥ ಕೆಲವರ ಬಗ್ಗೆ ನೋಡಿದಾಗ ನನಗೆ ಅನುಕಂಪ ಮೂಡುತ್ತೆ. ಆದರೆ ಇದು ಸತ್ಯದ ಸಂಗತಿ ಹೌದು. ನಾನು ಹಿಂದೂ ಗಂಡು ಮಕ್ಕಳನ್ನು ಕೇಳ್ಕೊಂಡಿದ್ದೀನಿ, ನೀವು ಜಾತಿ ಮತ ಪಂಥಗಳನ್ನು ಮೀರಿ ನೀವು ಕೂಡ ಪ್ರೀತಿ ಮಾಡುವಂಥವರಾಗಬೇಕು, ನೀವು ಮದುವೆ ಆಗಬೇಕಾದಾಗ ಈ ಥರದನ್ನು ಜಾತಿ ಮತ ಪಂಥಗಳ ಎಲ್ಲೆಯನ್ನು ಮೀರುವಂತಾಗಬೇಕು ಅಂತ ನಾನು ಪ್ರೇಮದ ಸಂದೇಶವನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಮುಸ್ಲಿಂ ಹುಡುಗರು ಏನಾದರೂ ಹಿಂದೂ ಹುಡುಗರನ್ನು ಪ್ರೀತಿಸಲು ಮಾಡಿದ್ರೆ ಅದು ಲವ್ ಜಿಹಾದ್ ಅಂತ ಹೇಳ್ತಾರೆ. ಆದರೆ ಈಗ ನೀವು ಅದೇ ರೀತಿ ಮಾತಾಡ್ತೀವಿ, ಇದು ಎಷ್ಟು ಸರಿ? ಲವ್ ಜಿಹಾದ್ನ ಕುರಿತಂತೆ ನಾನು ವಿರೋಧ ಮಾಡಿದಾಗ, ಈ ಲವ್ ಜಿಹಾದ್ನಲ್ಲಿ ಒಂದು ಅಜೆಂಡಾ ಇಟ್ಕೊಂಡು ನೀವು ಮಾಡ್ತೀರಾ ಅಂತಂದಾಗ, ಅದರಲ್ಲೂ ಅಜೆಂಡಾ ಹೇಗಿದೆ ಅಂತಂದರೆ, ಲವ್ ಜಿಹಾದ್ನಲ್ಲಿ ಮೊದಲು ಇವರು ಮುಸಲ್ಮಾನ್ ಹೆಸರಿಟ್ಕೊಂಡೇ ಹಿಂದೂ ಹೆಣ್ಮಕ್ಳನ್ನ ಭಾಳ ಹಿಂದೆ ಪ್ರೀತಿಸ್ತಾ ಇದ್ರು. ನಮ್ಮ ಹಿಂದೂ ಹೆಣ್ಮಕ್ಳು ಕೂಡ ಅದನ್ನು ಪ್ರೀತಿ ಅಂತ ಭಾವಿಸಿ ಹೋಗ್ತಾ ಇದ್ರು. ಆದರೆ ಕಾಲಕ್ರಮದಲ್ಲಿ ಅವರುಗಳಿಗೆ ಗೊತ್ತಾದಾಗ ಅನೇಕ ಪ್ರಕರಣಗಳಾಯಿತು. ಕರ್ನಾಟಕದಲ್ಲೇ ನೇಹಾ ಪ್ರಕರಣ ನಮ್ಮ ಕಣ್ಮುಂದೆ ಇದೆ. ಈ ಥರ ಮುಸ್ಲಿಂ ಹುಡುಗರು ನಮ್ಮನ್ನು ಬಳಸ್ಕೊಳ್ತಾರೆ ಅಂತ ಗೊತ್ತಾದಾಗ ಹಿಂದೂ ಹೆಣ್ಮಕ್ಳವರಿಂದ ದೂರ ಇರ್ಲಿಕ್ಕೆ ಶುರು ಮಾಡಿದ್ರಲ್ಲ. ಕಾಲಕ್ರಮದಲ್ಲಿ ಮುಸಲ್ಮಾನ್ ಹುಡುಗರು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡು ಹಿಂದೂ ಹೆಸರುಗಳನ್ನಾಗಿ ಮಾಡಿಕೊಂಡು ಅವರು ಈ ಪ್ರೀತಿಯ ನಾಟಕಗಳನ್ನು ಆಡ್ಲಿಕ್ಕೆ ಶುರು ಮಾಡಿದಾಗ ನಮ್ಮ ಹೆಣ್ಮಕ್ಳು ಬಲಿ ಆಗ್ತಿದ್ದಾರೆ. ಇದನ್ನು ನಾನು ಏನೋ ಗಾಳಿಯ ಸುದ್ದಿಯಾಗಿ ಹೇಳಬೇಕು ಅಂತಿಲ್ಲ. ಇತ್ತೀಚೆಗೆ ಉತ್ತರ ಪ್ರದೇಶದ ಒಂದು ಸುದ್ದಿ ಬಂದಿದೆ, ಅದಕ್ಕಿಂತ ಹಿಂದೆ ಮಧ್ಯಪ್ರದೇಶದ ಸುದ್ದಿ ಬಂದಿದೆ. ಹೀಗೆ ಅನೇಕ ಹೆಚ್ಚು ಕಡಿಮೆ ದಿನಕ್ಕೊಂದರಂತೆ ಈ ಸುದ್ದಿಗಳು ಬರ್ತವೆ. ಹಿಂದೂ ಗಂಡು ಮಕ್ಕಳ ಹೆಸರನ್ನು ಇಟ್ಕೊಂಡು ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿಸಿ ಮುಸಲ್ಮಾನ್ ಹುಡುಗರು ಅವ್ರ ಜೊತೆ ದೈಹಿಕ ಸಂಪರ್ಕವನ್ನು ಬೆಳೆಸ್ಕೊಂಡು ಆ ವಿಡಿಯೋಗಳನ್ನು ಇಟ್ಕೊಂಡು ಅದರ ಮೂಲಕ ಬ್ಲ್ಯಾಕ್ ಮೇಲ್ ಮಾಡ್ತಾ ಈ ಹೆಣ್ಮಕ್ಳನ್ನ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡುವಂಥ ಸಂಗತಿಗಳನ್ನು ನೋಡ್ತಿದ್ದೀವಿ. ಮೊರಾದಾಬಾದ್ನಲ್ಲಿ ಒಂದು ಘಟನೆ ನಡೀತು. ಅದರಲ್ಲಿ ಒಂದು ದಲಿತ ಹಿಂದೂ ಆ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿದಂಥ ಜುಬೇರ್ ಆರಿಫ್ ಅನ್ನುವಂಥ ಅವನ ಜೊತೆಗೆ ಸೇರಿದ ಮತ್ತೊಬ್ಬ ಹುಡುಗ 3 ಜನ ಸೇರಿಕೊಂಡು ಹಿಂದೂ ಹೆಣ್ಣು ಮಗಳನ್ನ ಬಲಾತ್ಕಾರ ಮಾಡಿದ್ರಲ್ಲ. ಮಾಡಿದ ನಂತರ ಆ ಹೆಣ್ಮಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ಈ ರೀತಿ ಮಾಡ್ಲಿಕ್ಕೋಸ್ಕರ ನಮಗೆ ಹಣ ಸಿಗುತ್ತೆ ಅಂತ ಅವ್ರು ಹೇಳ್ತಿದ್ರು ಅನ್ನುವಂಥ ಸ್ಟೇಟ್ಮೆಂಟ್ ಕೂಡ ಅಲ್ಲಿನ ಪೊಲೀಸರಿಂದ ವ್ಯಕ್ತಗೊಂಡಿರೋದು ಬಹಳ ದುರಂತಕಾರಿ ಸಂಗತಿ. ನಾನು ಇದನ್ನ ವಿರೋಧಿಸ್ಲಿಕ್ಕೆ ಹೋದ್ರೆ ನೀವು ಲವ್ ಜಿಹಾದ್ನ ವಿರೋಧಿಸ್ತೀರಾ ಅಂತ ನೀವು ಅದನ್ನು ಹೇಟ್ ಸ್ಪೀಚ್ ಅಂತ ಕರಿತೀರಾ. ನಾನು ಇದನ್ನು ವಿರೋಧಿಸೋದಿಲ್ಲಲ್ಲ. ನಾನು ಇದನ್ನ ವಿರೋಧ ಮಾಡಿದ್ರೆ ನಿಮ್ಗೆ ತಪ್ಪು ಅಂತ ಅನ್ಸೋದಾದ್ರೆ ನಾನು ಹಿಂದೂ ಹುಡುಗರಿಗೂ ಕೂಡ ಈಗ ಕರೆ ಕೊಡ್ತಿದ್ದೀನಿ, ನೀವು ಪ್ರೀತಿಸೋದೇ ಆದರೆ ನೀವು ಕೂಡ ಹೀಗೆ ಪ್ರೀತಿಸೋದ್ರಲ್ಲಿ ತಪ್ಪೇನು, ಪ್ರೀತಿಗೆ ಯಾಕೆ ಬ್ಯಾರಿಯರ್ ಅಂತ ಪ್ರಶ್ನೆ ಮಾಡಿದರೆ ಇದಕ್ಕೆ ವಿರೋಧ ಯಾಕೆ ಬರುತ್ತೆ ಅನ್ನೋದು ನನಗೆ ಆಶ್ಚರ್ಯ ಅಂತ ಅನ್ಸುತ್ತೆ. ಅಲ್ಲ, ಸಂಘರ್ಷ ಯಾಕಾಗಬೇಕು?
ಇದಕ್ಕೆ ಮಾಧ್ಯಮಗಳೇ ಇಷ್ಟು ದಿನ ಹೇಳ್ತಿದ್ದು ಪ್ರೀತಿಗೆ ಯಾವುದೇ ಬ್ಯಾರಿಯರ್ ಇರಬಾರ್ದು ಅಂತ. ಈ ಪ್ರೀತಿ ರಿವರ್ಸ್ ಆದಾಗಲೂ ಕೂಡ ಅದಕ್ಕೆ ಬ್ಯಾರಿಯರ್ ಇರಬಾರ್ದು. ಅನೇಕ ಕಡೆಗಳಲ್ಲಿ ಮುಸ್ಲಿಂ ಹೆಣ್ಣುಮಕ್ಕಳು ಹಿಂದೂ ಹುಡುಗರನ್ನ ಪ್ರೀತಿಸಿ ಓಡಿ ಬಂದಾಗ ಅವರ ಹೆಣ್ಣು ಮಗುವಿನ ಆ ತಂದೆ ತಾಯಂದ್ರು ಹುಡುಗನನ್ನ ಕೊಲ್ಲೋದು, ಕೊಚ್ಚೋದು. ಇತ್ತೀಚೆಗೆ ಕರ್ನಾಟಕದಿಂದಲೇ ಒಂದು ಸುದ್ದಿ ಬಂದಿದೆ, ಪ್ರಾಬಬ್ಲಿ ಉತ್ತರ ಕರ್ನಾಟಕದಿಂದ. ಮದುವೆ ಆಗಿ 1 ವರ್ಷ ಆಗಿ ಮಗು ಕೂಡ ಇತ್ತು. ಹೆಣ್ಮಗಳನ್ನ ತಾಯಿಗೆ ಹುಷಾರಿಲ್ಲ ಅಂತ ಮನೆಗೆ ಕರ್ಕೊಂಡು ಹೋದವರು ಈಗ ಮನೆಯಿಂದ ಆ ಹೆಣ್ಮಗಳನ್ನು ವಾಪಸ್ಸೇ ಕಳಿಸ್ತಾ ಇಲ್ಲ. ಮುಸ್ಲಿಂ ಹುಡುಗಿಯನ್ನ ವಾಪಸ್ ಕಳಿಸ್ತಾ ಇಲ್ಲ. ಅಕಸ್ಮಾತ್ ಅವಳು ವಾಪಸ್ ಬೇಕು ಅಂದ್ರೆ ನೀನು ಮತಾಂತರ ಆಗಬೇಕು ಅಂತ ಹೇಳುವಂತ ಈ ತರದ ಸ್ಥಿತಿ ಇದೆಯಲ್ಲ, ಇದರ ಬಗ್ಗೆ ಯಾರು ಮಾತನಾಡದೇ ಇರುವಾಗ ನನಗನ್ಸುತ್ತೆ ಈ ವಿಚಾರದಲ್ಲಿ ಸಂಘರ್ಷದ ಪ್ರಶ್ನೆಯೇ ಇಲ್ಲ ಅಂತ ನನಗನ್ಸುತ್ತೆ. ಒಂದು ವೇಳೆ ಆದರೆ ಧಾರ್ಮಿಕವಾಗಿ ಒಂದಷ್ಟು ಸಮಸ್ಯೆ ಬರೋದಿಲ್ವಾ? ಒಂದು ಧಾರ್ಮಿಕ ಪದ್ಧತಿ ಬೇಕು. ಈಗ ಧಾರ್ಮಿಕ ಸಮಸ್ಯೆಗಳು ಹೇಗೆ ಬರ್ತಿವೆಯೋ ಈಗ ಹೇಗೆ ಒಂದು ಹಿಂದೂ ಹುಡುಗಿ ಮುಸ್ಲಿಂ ಹುಡುಗನ ಮದುವೆ ಆದಾಗ ಧಾರ್ಮಿಕ ಸಂಘರ್ಷಗಳಿಲ್ವೋ ಹಾಗೆ ಇಲ್ಲೂ ಕೂಡ ಅನೇಕ ಮುಸ್ಲಿಂ ಹೆಣ್ಮಕ್ಳು ಹಿಂದೂ ಹುಡುಗರನ್ನ ಮದುವೆ ಹಾಕ್ಕೊಂಡು ಅವರು ಆರಾಮಾಗಿರಬಲ್ಲರಾದರೆ ಹಿಂದೂ ಹುಡುಗರು ಹೆಚ್ಚು ಸಂಖ್ಯೆಯಲ್ಲಿ ಹೀಗೆ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಮತ್ತು ಮಾನವೀಯತೆಯ ದೃಷ್ಟಿಯಿಂದಲೂ ಇದು ಅತ್ಯಂತ ಅಗತ್ಯ ಅಂತ. ಎಲ್ಲೆಲ್ಲಿ ಹೆಣ್ಣುಮಕ್ಕಳು ತೊಂದರೆಗೆ ಸಿಕ್ಕಾಕೊಂಡಿದ್ದಾರೋ ಅಲ್ಲೆಲ್ಲವೂ ಕೂಡ ಎಲ್ಲ ಜಾತಿ ಮತ ಪಂಥಗಳನ್ನು ಮೀರಿ ಎಲ್ಲರೂ ಸಹಕಾರಕ್ಕೆ ಹೋಗಬೇಕು ಅಂತ. ಉದಾಹರಣೆಗೆ ಹೆಣ್ಮಕ್ಕಳನ್ನ ಒಂದು ವ್ಯವಸ್ಥೆಯಲ್ಲಿ ಕೂಡ ಹಾಕುವಂಥ ಪ್ರಯತ್ನ ಮಾಡಿದಾಗ, ಹೆಣ್ಮಕ್ಕಳನ್ನ ಬಟ್ಟೆಯಲ್ಲಿ ಕೂಡ ಹಾಕುವಂಥ ಪ್ರಯತ್ನ ಮಾಡಿದಾಗ, ಅವರು ಮುಕ್ತಿ ಬೇಕು ಅಂತ ಹೆಣ್ಮಕ್ಕಳು ಬಯಸಿದ್ರೆ ಅವ್ರ ಜೊತೆಯಲ್ಲಿ ನಿಂತುಕೊಳ್ಳುವಂಥ, ಅವರಿಗೆ ಸಹಕಾರಿಯಾಗಿ ನಿಂತುಕೊಳ್ಳುವಂಥ ಉದಾರವಾದ ಮನೋಭಾವವನ್ನು ಪ್ರತಿಯೊಬ್ಬರು ತೋರಿಸಬೇಕು. ಹಿಂದೂ ಹುಡುಗರು ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅಂತ ನಾನು ಹೇಳಿದ್ದೀನಿ. ಮುನೀರ್ ಕಾಟಿಪಳ್ಳ ಅವರ ಮಾತುಗಳನ್ನು ನಾನು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಅವ್ರದ್ದೊಂದು ಸೆಲೆಕ್ಟಿವ್ ಔಟ್ರೇಜ್. ಮುನೀರ್ ಕಾಟಿಪಳ್ಳ ಯಾವತ್ತಾದರೂ ಹಿಂದೂ ಹೆಣ್ಮಕ್ಳನ್ನ ಮುಸ್ಲಿಂ ಹುಡುಗರು ಹೀಗೆ ಕರ್ಕೊಂಡು ಹೋದಾಗ ಮಾತನಾಡಿದ್ದಾರಾ? ಮುನೀರ್ ಕಾಟಿಪಳ್ಳ ನೇಹಾ ಹತ್ಯೆ ವಿಚಾರದಲ್ಲಿ ಇಷ್ಟು ಗಂಭೀರವಾಗಿ ಮಾತನಾಡ್ಲಿಕ್ಕೆ ಹೊರಗೆ ಬಂದ್ರ? ಮುನೀರ್ ಕಾಟಿಪಳ್ಳ ಈ ದೇಶದಾದ್ಯಂತ ನಡೀತಾ ಇರುವಂಥ ಹಿಂದೂ ಗಂಡು ಮಕ್ಕಳ ಹೆಸರನ್ನಿಟ್ಕೊಂಡು ಬರುವಂಥ ಈ ಪುಂಡ ಮುಸಲ್ಮಾನರು ಹಿಂದೂ ಹೆಣ್ಣು ಮಕ್ಕಳನ್ನ ತಮ್ಮ ಬಲೆಗೆ ಬೀಳಿಸಿಕೊಂಡು ಅವರ ವಿಡಿಯೋಗಳನ್ನು ಇಟ್ಕೊಂಡು ಅವರಿಗೆ ಮೋಸ ಮಾಡುವಂಥ ಈ ಪ್ರಕ್ರಿಯೆ ಕುರಿತಂತೆ ಮಾತನಾಡಿದ್ದಾರೆ ಅಂತ ಕೇಳಿದರೆ ಅವ್ರು ಯಾವತ್ತೂ ಮಾತನಾಡಲಿಲ್ಲ. ಈ ಮಾತುಗಳನ್ನು ನಾವು ಸಹಜವಾಗಿ ಹೇಳಿದಾಗ ಅವ್ರಿಗೆ ಕೋಪ ಬರುತ್ತೆ. ಹೀಗಾಗಿ ನಾನು ಅವ್ರದ್ದು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಆದರೆ ಮುನೀರ್ ಕಾಟಿಪಳ್ಳಗೆ ನಾನು ಕೇಳುವಂಥ ಪ್ರಶ್ನೆ ಒಂದೇ ಒಂದು, ಇದರಲ್ಲಿ ಗಲಾಟೆಯ ವಿಚಾರ ಎಲ್ಲಿ ಬಂತು? ನಾನು ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಪ್ರೀತಿ ಮಾಡುವಾಗ ಜಾತಿ ಮತ ಪಂಥಗಳ ಎಲ್ಲೆಯನ್ನ ಮೀರಬೇಕು. ಯಾವ ಜಾತಿಯವರು ಮತ್ತೊಂದು ಜಾತಿಯವರನ್ನ ಮದುವೆ ಆಗಬೇಕಾದಾದರೂ ಹಿಂದೂ ಮುಂದೆ ನೋಡಬಾರ್ದು. ಹಿಂದುತ್ವವನ್ನ ಗಟ್ಟಿ ಮಾಡೋ ದೃಷ್ಟಿಯಿಂದ ಇದು ಒಳ್ಳೆಯದ್ದು. ಹಾಗೆ ಈ ಮತವನ್ನ ಮೀರುವಂತ ದೃಷ್ಟಿಕೋನವನ್ನ ಮುನೀರ್ ಕಾಟಿಪಳ್ಳ ಅವರೇ ಪ್ರೇಮ ಅನ್ನುವಂಥ ವಿಚಾರದಲ್ಲಿ ಹಿಂದೆಲ್ಲ ಹೇಳಿದ್ದಾರಲ್ಲ, ಪ್ರೀತಿಯ ವಿಚಾರದಲ್ಲಿ ಬ್ಯಾರಿಯರ್ ಇರಬಾರ್ದು ಅಂತ. ಹಾಗೆ ಬ್ಯಾರಿಯರ್ನ ಮುರಿಯಕ್ಕೆ ಹಿಂದೂ ಹುಡುಗರು ಯೋಚನೆ ಮಾಡಿದಾಗ ಅವರು ಇಷ್ಟು ಆಕ್ರೋಶಗೊಳ್ಳುವಂಥದ್ದು ಅಗತ್ಯ ಇರಲಿಲ್ಲ. ಬಟ್ ಆಕ್ರೋಶಗೊಂಡಿದ್ದಾರೆ ಅಂತಂದ್ರೆ ದಾಲ್ ಮೇ ಕುಚ್ ಕಾಲಾ ಹೇ ಅಂತ ಅರ್ಥ ಅಂತ ನನಗನ್ಸುತ್ತೆ. ಭಾಷಣ ಮಾಡಬೇಕಲ್ಲಿ ಶರಣ್ ಪಂಪೇಲ್ ಆಗ್ಬೋದು, ಹಿಂದ್ಕೊಂಡು ಇದ್ರು, ಅವರು ಇದಕ್ಕೆ ಅಂತ ಹೇಳಿದ್ರು. ಅಫ್ಕೋರ್ಸ್ ನಾನು ಶರಣ್ ಪಂಪೇಲ್ರ ಮಾತನ್ನೇ ಮುಂದುವರಿಸಿ ಮಾತನ್ನು ಹೇಳಿರೋದು. ವಿಶ್ವ ಹಿಂದೂ ಪರಿಷತ್ ಹೇಳ್ತಾ ಇದೆ 25 ವರ್ಷಕ್ಕೆ ಹುಡುಗರು ಮದುವೆ ಆಗುವಂತಾಗಬೇಕು. ಡೆಮೋಗ್ರಫಿಕಲಿ ಹಿಂದೂಗಳಲ್ಲಿ ತುಂಬ ದೊಡ್ಡ ಬದಲಾವಣೆ ಬಂದ್ಬಿಟ್ಟಿದೆ. ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೇಗಿದೆ ಕರ್ನಾಟಕದ ಪರಿಸ್ಥಿತಿ ಅಂತಂದ್ರೆ ಮುಸಲ್ಮಾನರು ತಮ್ಮನ್ನು ತಾವು ಅಲ್ಪಸಂಖ್ಯಾತರು ಅಂತ ಕರ್ಕೊಳ್ತಾರೆ. ಆದರೆ ಬಜೆಟ್ನಲ್ಲಿ ತಮಗೆ 60,000 ಕೋಟಿ ರೂಪಾಯಿ ಕೊಟ್ಟರು ಕಡಿಮೆ ಅಲ್ಲ. ಯಾಕೆ ಅಂತಂದ್ರೆ ನಾವು ದೊಡ್ಡ ಸಂಖ್ಯೆಯಲ್ಲಿದ್ದೀವಿ ಅಂತ ಹೇಳ್ತಾರೆ. ಬಜೆಟ್ನಲ್ಲಿ ದುಡ್ಡು ಬೇಕಾದಾಗ ದೊಡ್ಡ ಸಂಖ್ಯೆ, ಆದರೆ ತಮಗೆ ಮೀಸಲಾತಿಯ ವ್ಯವಸ್ಥೆ ಬೇಕು ಅಂತಂದಾಗ ಅಲ್ಪಸಂಖ್ಯಾತರು. ಹೇಗೆ ಮ್ಯಾಚ್ ಆಗುತ್ತೆ ಇದು? ಅಂದ್ರೆ ಎಲ್ಲೋ ಒಂದು ಕಡೆ ಡೆಮೋಗ್ರಫಿಕ್ ಚೇಂಜ್ ಆಗ್ತಾ ಇದೆ. ಈ ಡೆಮೋಗ್ರಫಿಕ್ ಚೇಂಜ್ ಅನ್ನ ಸರಿಪಡಿಸಬೇಕು ಅಂತಂದ್ರೆ ಇರುವಂತ ಮಾರ್ಗ ಯಾವುದು? ಇರುವಂತ ಮಾರ್ಗ ಹಿಂದೂಗಳು ಬೇಗ ಮದುವೆ ಆಗಬೇಕು, 3 ಮಕ್ಕಳಾಗಬೇಕು, 4 ಮಕ್ಕಳಾಗಬೇಕು ಅಂತ. ಆದ್ರೆ ಹಿಂದೂಗಳು ದಡ್ಡರಲ್ಲ, ಅವರು ತಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು, ಒಳ್ಳೆ ಸ್ಕೂಲ್ನಲ್ಲಿ ಓದಿಸಬೇಕು, ಈ ತರದ್ದೆಲ್ಲ ದೊಡ್ಡ ದೊಡ್ಡ ಆದರ್ಶಗಳನ್ನು ಇಟ್ಕೊಂಡಾಗ ಅವರು ಹೆಚ್ಚು ಮಕ್ಕಳನ್ನ ಮಾಡಿ ಈ ತರದ ಮಾಡುವಂತ ಈ ಪ್ರಕ್ರಿಯೆಗೆ ನಿರತರಾಗೋದಿಲ್ಲ. ಹೀಗಾಗಿ ನಮಗಿರುವಂತ ಒಂದೇ ಒಂದು ಆಪ್ಷನ್ ಏನು ಅಂತಂದ್ರೆ ಈ ಜನರೇಷನ್ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಅನ್ನು ತಡೆಯುವಂತ ಪ್ರಯತ್ನ ಮಾಡಬೇಕು. ಮತ್ತು ಮುಸ್ಲಿಂ ಯಾರು ಹೆಣ್ಮಕ್ಳು ಮುಸ್ಲಿಂ ಇದ್ದಾರೋ ಅವ್ರು ಯಾರೂ ಕೂಡ ಹಿಂದೂಗಳಲ್ಲ ಅಂತ ಭಾವಿಸಬೇಕಾದಂತ ಅಗತ್ಯ ಇಲ್ಲ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಕತ್ತಿಗೆ ಹೆದರಿ ಅವರ ಹಿಂದಿನ ಪೂರ್ವಜರು ಅವರು ಕನ್ವರ್ಟ್ ಆದವರು ಇದನ್ನ ಇವತ್ತು ಮುಸಲ್ಮಾನರು ಒಪ್ಕೊಳ್ತಾರೆ. ಹೀಗಾಗಿ ಅವರ ಮೂಲದಲ್ಲೂ ಕೂಡ ಹಿಂದುತ್ವದ ಛಾಯೆ ಇರೋದ್ರಿಂದ ನನಗನ್ಸುತ್ತೆ ಹಿಂದೂ ಹುಡುಗರು ಇದನ್ನ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ನಾನು ಇದ್ರ ಬಗ್ಗೆ ಆನಂತರ ಅವ್ರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಆಗಲಿಲ್ಲ. ಶರಣಾದಿಯಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಒಪ್ಕೊಳ್ತಾರೆ ಅಂತ ನನಗನ್ಸುತ್ತೆ. ಮಕ್ಕಳ ಬಗ್ಗೆ ಕೂಡ ಮಾತಾಡಿದ್ರಿ, ಹಾಗಾದ್ರೆ ಮಕ್ಕಳು ಹಿಂದೂಗಳು ಕೂಡ ಹೆಚ್ಚು ಮಾಡಬೇಕು. ನಾನು ಯಾವತ್ತು ಇದನ್ನ ಬಹಳ ಗಂಭೀರವಾಗಿ ಹೇಳುವವನಲ್ಲ. ಯಾಕೆ ಅಂತಂದ್ರೆ ನನಗೆ ಅನ್ಸುತ್ತೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ. ಆದ್ರೆ ನಾನು ಹೇಳಿದ್ನಲ್ಲ, ಹಿಂದೂಗಳು ದಡ್ಡರೇನೂ ಅಲ್ಲ, ತಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು, ಒಂದು ಇಂಟೆಲೆಕ್ಚುಯಲ್ ಪೀಳಿಗೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹಿಂದೂಗಳು ಯೋಚನೆ ಮಾಡೋದ್ರಿಂದ ಅವ್ರು 1 ಮಕ್ಕಳು ಸಾಕು. 2ನೇ ಮಗು ಏನಾದರೂ ಇವತ್ತಿನ ತರುಣ ಹಿಂದುವಿಗೆ ಆಗ್ಬಿಟ್ರೆ ಅದು ತುಂಬಾ ದೊಡ್ಡ ನಂಬರ್. ಅಂಥದ್ರಲ್ಲಿ 3-4 ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಅವನಿಗೆ ಆ ಮಗುವಿನ ಭವಿಷ್ಯ, ರಾಷ್ಟ್ರದ ಭವಿಷ್ಯ ಎಲ್ಲದರ ಆಲೋಚನೆ ಇದೆ. ಹೀಗಾಗಿ ನಾನು ಅವರಿಂದ ಅದನ್ನ ಬಹಳ ಗಂಭೀರ
ಗಂಭೀರವಾಗಿರುವಂಥ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆದರೆ ನನಗಿರುವಂಥ ಒಂದು ದೊಡ್ಡ ಸಂಗತಿ ಏನು ಅಂತಂದರೆ, ನಮ್ಮ ಹಿಂದೂ ಹುಡುಗರು ಇವೆಲ್ಲವನ್ನು ಮೀರಿ, ಈ ಬ್ಯಾರಿಯರ್ಗಳನ್ನು ಮೀರಿ ಮದುವೆ ಆಗೋದ್ರ ಕುರಿತಂತೆ ಯೋಚನೆ ಮಾಡಬೇಕು, ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನೋಂಥ ವಿಚಾರದಲ್ಲಂತೂ ನನ್ನ ಸಹಮತ ಇದೆ. ಒಂದು ತುಂಬ ಜನರಿಗೆ, ಅದು ಮುಸಲ್ಮಾನರು ಇರಲಿ, ಕ್ರಿಶ್ಚಿಯನ್ರು ಇರಲಿ, ಅಥವಾ ನಮ್ಮಲ್ಲೂ ಕೆಲವರು ಅವರ ಆಲೋಚನೆ ಏನಿದೆ ಅಂತಂದರೆ, ಏಥಿಸ್ಟ್ಗಳಾಗಿದ್ವಿ, ನಾವೀಗ ವಾಪಸ್ ಹಿಂದುತ್ವಕ್ಕೆ ಮರಳಬೇಕು. ಕೆಲವರಿಗೆ ಅನಿಸಿದೆ ನಾವು ಯಾವುದೋ ಕಾಲಘಟ್ಟದಲ್ಲಿ ಕನ್ವರ್ಟ್ ಆಗಿಬಿಟ್ಟಿದ್ವಿ, ಈಗ ವಾಪಸ್ ಬರಬೇಕು ಅಂತ ಅನಿಸಿದರೆ ಹೇಗೆ ಕರ್ಕೊಂಡು ಬರಬೇಕು ಅಂತ ಯಾರಿಗೆ ಗೊತ್ತಿದೆ? ಎಲ್ಲರೂ ಬಜರಂಗ ದಳಕ್ಕೆ ಕಾಲ್ ಮಾಡಬೇಕಾ, ವಿಶ್ವ ಹಿಂದೂ ಪರಿಷತ್ಗೆ ಕಾಲ್ ಮಾಡಬೇಕಾ? ಹಾಗೇನಿಲ್ಲ. ಅನೇಕರಿದ್ದಾರೆ ವಾಪಸ್ ಬರಬೇಕು ಅಂತ ಅಂದ್ಕೊಳ್ಳುವಂಥವರು. ಅನೇಕ ಮುಸಲ್ಮಾನರು ಕೂಡ, ಸಜ್ಜನ ಮುಸಲ್ಮಾನರಿಗೂ ಕೂಡ ಅನೇಕ ಮುಸಲ್ಮಾನರ ಸಂಗತಿಗಳು ಇಷ್ಟ ಆಗದೆ ಇರುವಂತದ್ದಿವೆ. ಅದರಿಂದ ವಾಪಸ್ ಬರಬೇಕು ಅಂತ ಅವ್ರು ಬಯಸಿದ್ರೆ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಯಾವ ಮೆಥಡ್ ಇದೆ ಅಂತ ಕೇಳಿದ್ರೆ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ. ಹಾಗಂತ ಮೆಥಡ್ ಇಲ್ವಾ? ಖಂಡಿತವಾಗಿಯೂ ಇದೆ. ದೇಶದಾದ್ಯಂತ ಈ ತರದೊಂದು ಏನು ಪ್ರಕ್ರಿಯೆ ನಡೀತಾ ಇದೆ, ಆ ಪ್ರಕ್ರಿಯೆಯನ್ನ ಕಂಟಿನ್ಯೂ ಮಾಡಲಿಕ್ಕೆ ನನಗನ್ಸುತ್ತೆ ಅದಕ್ಕೊಂದು ಟ್ರೈನಿಂಗ್ ಆಗಬೇಕು. ಯಾರು ವಾಪಸ್ ಬರ್ತಾರೋ ಅವ್ರನ್ನ ಕರ್ಕೊಂಡು ಬರೋದು ಹೇಗೆ, ಸಿಂಪ್ಲೆಸ್ಟ್ ರೂಲ್ಗಳು ಏನಿವೆ, ಬಂದ ನಂತರ ಅವ್ರನ್ನ ಹೇಗೆ ಜೋಡಿಸ್ಕೊಳ್ಬಹುದು ಅನ್ನೋದ್ರ ಕುರಿತಂತೆ ಒಂದು ವ್ಯವಸ್ಥಿತವಾಗಿರುವಂತ ಟ್ರೈನಿಂಗ್ ನಡಿಬೇಕು ಅಂತ ನನಗನ್ಸುತ್ತೆ. ನನಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಸಂತರು ತುಂಬಾ ಓಪನ್ ಆಗಿ ಕಾಲ್ ಕೊಡಬೇಕಾಗಿದೆ. ಯಾರಾದರೂ ವಾಪಸ್ ಬರ್ತಾರೆ ಅಂತಂದ್ರೆ ನಮ್ಮ ಸಮಾಜಕ್ಕೆ ನಾವು ಅವರನ್ನು ಸ್ವೀಕಾರ ಮಾಡ್ತೀವಿ ಅಂತ ಸಂತರು ಹೇಳಿದ್ರೆ ಈ ಘರ್ ವಾಪಸಿಯ ಪ್ರಕ್ರಿಯೆ ಸ್ವಲ್ಪ ವೇಗವಾಗಿ ನಡೆಯುತ್ತೆ ಅಂತ ನನಗನ್ಸುತ್ತೆ. ನೋಡಿ, ನಮ್ಮ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಯಾರು ಯಾರನ್ನು ಬೇಕಾದರೆ ಪ್ರೀತಿಸ್ಬೋದು, ಯಾರು ಯಾರ ಧರ್ಮದವರನ್ನು ಬೇಕಾದರೆ ಮದುವೆ ಆಗ್ಬೋದು. ಅದಕ್ಕೇನು ಅಡ್ಡಿ ಆತಂಕಗಳಿಲ್ಲ. ಆದರೆ ಸಂಘ ಪರಿವಾರ ಪ್ರವರ್ಧಮಾನಕ್ಕೆ ಬಂದ ಮೇಲೆ ಇವತ್ತು ಲವ್ ಜಿಹಾದ್ ಅನ್ನುವಂಥ ಪದವನ್ನು ಅರಿಯಬಿಟ್ಟಿದ್ದಾರೆ. ಮತಾಂತರ ನಿಷೇಧ ಕಾಯ್ದೆಯನ್ನು ತಂದಿದ್ದಾರೆ. ಇವತ್ತು ಯಾರು ಕೂಡ ಈ ರೀತಿ ಪ್ರೇಮಿಸಿ ಮದುವೆ ಆಗಲಿಕ್ಕೆ ಕಷ್ಟಪಡುವಂಥ ಸ್ಥಿತಿ ಇದೆ. ಅಂಥದ್ರ ನಡುವೆ ಇವತ್ತು ಈ ಮಾತನ್ನು ಹೇಳಿದ್ದಾರೆ. ಇದು ಆ ಕಾಳಜಿಯಿಂದ ಹೇಳಿರುವಂಥದ್ದಲ್ಲ, ಇದು ಧರ್ಮದ್ವೇಷದಿಂದ ಹೇಳಿರುವಂಥದ್ದು. ಇದನ್ನು ನಾವು ಒಪ್ಲಿಕ್ಕೆ ಆಗೋದಿಲ್ಲ. ಒಂದು ಧರ್ಮವನ್ನು ಗುರಿಯಾಗಿಸ್ಕೊಂಡು ಈ ರೀತಿ ಲವ್ ಜಿಹಾದು ಅದು ಇದು ಅಂತ ಮಾತಾಡೋದು, ಆ ಧರ್ಮೀಯದ ಹೆಣ್ಣು ಮಕ್ಕಳನ್ನು ಹೋಗಿ ಮದುವೆ ಆಗಿ ಅಂತ ಕರೆ ಕೊಡೋದು ಧರ್ಮದ್ವೇಷದ ಹಿನ್ನೆಲೆಯ ಕೃತ್ಯ. ಇದನ್ನು ನಾವು ಒಪ್ಲಿಕ್ಕೆ ಆಗಲ್ಲ. ಇದರ ಜೊತೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಯಾಕೆ ಈಗಲೇ ಅವರಿಗೆ 40-45 ವರ್ಷ ಆಯ್ತಲ್ಲ, ಯಾಕೆ ಮದುವೆ ಆಗಲಿಲ್ಲ? ಯಾಕೆ ಯಾರು ಹೆಣ್ಣು ಕೊಟ್ಟಿಲ್ಲ? ಯಾಕೆಂದರೆ ಚಕ್ರವರ್ತಿ ಸೂಲಿಬೆಲೆ ಸುಳ್ಳಿಗೆ ಚಕ್ರವರ್ತಿ ಅಂತ ಎಲ್ರಿಗೂ ಗೊತ್ತಿದೆ. ಇಂತಹ ಸುಳ್ಳು ಬುರುಕನನ್ನು ಸುಮ್ಮನೆ ಜನರ ಬದುಕನ್ನು ಹಾಳು ಮಾಡ್ತಾ, ಪುಕ್ಸಟ್ಟೆ ಭಾಷಣಗಳನ್ನ ಮಾಡ್ತಾ ತಿರುಗಾಡುವವರನ್ನು ಯಾರೂ ಮದುವೆ ಆಗಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿ ಮದುವೆ ಆಗದಂಥ 100 ಯುವಕರು ಇರ್ಬೋದು ಸೂಲಿಬೆಲೆ ಹೇಳಿದ ರೀತಿಯಲ್ಲಿ. ಯಾಕೆ ಅವ್ರಿಗೆ ಹೆಣ್ಣುಗಳು ಸಿಗ್ತಾ ಇಲ್ಲ? ಇವತ್ತು ಉದ್ಯೋಗ ಇಲ್ಲದೆ ಇಂಥ ಸೂಲಿಬೆಲೆ ಅಂತವ್ರ ಮಾತನ್ನು ಕೇಳಿ ಹಿಂದುತ್ವದ ಸಂಘಟನೆಗಳ ಹಿಂದೆ ತಿರುಗಾಡುವಂಥವ್ರನ್ನ ಯಾರು ಮದುವೆ ಆಗ್ತಾರೆ? ಉದ್ಯೋಗ ಇಲ್ಲದೆ ಇರೋದೇ ಇವತ್ತು ಹಿಂದೂ ಯುವಕರಿರ್ಬೋದು, ಯಾವುದೇ ಯುವಕರ ಮದುವೆಗೆ ದೊಡ್ಡ ಅಡ್ಡಿ ಇರುವಂಥದ್ದು. ಈ ಸೂಲಿಬೆಲೆ ಮತ್ತು ಈ ಸಂಘಟನೆಗಳಿಗೆ ನಿಜವಾಗಿಯೂ ಆಸಕ್ತಿ ಇದ್ದರೆ, ಕಾಳಜಿ ಇದ್ದರೆ ಮೊದಲು ಇವರಿಗೆ ಉದ್ಯೋಗ ಕೊಡಿಸ್ಲಿ. MRPLನಲ್ಲಿ ಉದ್ಯೋಗ ಇಲ್ಲ ಊರವರಿಗೆ, ಹಾರ್ಬರ್ನಲ್ಲಿ ಉದ್ಯೋಗ ಇಲ್ಲ, ಮಂಗಳೂರಿನ ಏರ್ಪೋರ್ಟ್ನಲ್ಲಿ ಸ್ಥಳೀಯ ಯುವಜನರಿಗೆ ಉದ್ಯೋಗ ಕೊಡ್ತಾ ಇಲ್ಲ, ಎಲ್ಲೂ ಕೂಡ ಇಲ್ಲಿ ಉದ್ಯೋಗ ಇಲ್ಲ. ಮೊದಲು ಉದ್ಯೋಗ ಕೊಡಿಸಿದರೆ ಹೆಣ್ಮಕ್ಳು ಮದುವೆ ಆಗ್ತಾರೆ, ಆ ಹುಡುಗರನ್ನು ಒಪ್ತಾರೆ, ಮತ್ತು ಅವರು ಇವರ ಕಮ್ಯುನಲ್ ಕೃತ್ಯಗಳಿಗೂ ಕೂಡ ಸಿಗೋದಿಲ್ಲ. ಅದು ಬಿಟ್ಟು ಬಾಯಿಗೆ ಬಂದ ರೀತಿ ಮಾತಾಡೋದಲ್ಲ. ಅದು ಕೂಡ ಕೊರಗಜ್ಜನ ಸನ್ನಿಧಿಯಲ್ಲಿ ನಿಂತು ಇಂಥ ಮಾತಾಡೋದು. ಕೊರಗಜ್ಜೆ ಯಾವತ್ತಾದರೂ ಕೂಡ ಮತೀಯ ಇದಕ್ಕೆ ದುರ್ಬಳಕೆ ಆಗಿದ್ದಾರಾ? ಅವರ ಇತಿಹಾಸ ಏನು ಹೇಳುತ್ತೆ, ಜನಪದ ಕಥೆ ಏನು ಹೇಳುತ್ತೆ? ಅವರೊಂದು ಶೋಷಿತ ಕೊರಗ ಸಮುದಾಯದಿಂದ ಹುಟ್ಟಿ ಬಂದಂಥ ಒಬ್ಬ ಕಾರ್ಮಿಕ ಪುರುಷ. ಆ ಕೊರಗ ಸಮುದಾಯದ ಒಂದು ಸಾಂಸ್ಕೃತಿಕ ನಾಯಕ. ಸಮಾಜದಲ್ಲಿದ್ದಂಥ ಅಸಮಾನತೆಯ ವಿರುದ್ಧ, ಶೋಷಣೆಯ ವಿರುದ್ಧ ಬಂಡೆದ್ದು ತಾನು ಬಲಿದಾನ ಆದದ್ದನ್ನು, ತನ್ನ ಪ್ರಾಣವನ್ನು ಕಳ್ಕೊಂಡದ್ದನ್ನು, ಆ ಮೂಲಕ ಅವರು ಕಾರ್ಮಿಕ ಪುರುಷ ಆದದ್ದನ್ನು, ದೈವತ್ವವನ್ನು ಪಡೆದದ್ದನ್ನು ನಾವು ನೋಡಿದ್ದೀವಿ. ಅಂಥ ಕೊರಗತನ್ಯ ಇವತ್ತೆಲ್ಲರನ್ನೂ ಸಲಹುವಂಥ ಒಬ್ಬ ಸಾಂಸ್ಕೃತಿಕ ನಾಯಕ ಈ ತುಳುನಾಡಿನಲ್ಲಿ. ಅವರನ್ನು ಎಲ್ಲ ಸಮುದಾಯದ ಜನ ಕೂಡ ಗೌರವಿಸ್ತಾರೆ. ಅಂಥ ಕಡೆ ಇವರು ಆದಿಸ್ಥಳಕ್ಕೆ ನಮ್ಮ ನಡಿಗೆ ಅಂತ ಇವರು ವಿಶ್ವ ಹಿಂದೂ ಪರಿಷತ್ನವರು ಕಾರ್ಯಕ್ರಮ ಮಾಡಿ ಅಲ್ಲಿ ಬರೀ ಧರ್ಮದ್ವೇಷದ ಮಾತಾಡಿದ್ದಾರೆ. ಇವತ್ತು ಮುಸ್ಲಿಂ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡಿದರೆ ಅಲ್ಲಿ ಶರಣ್ ಪಂಪಲು ಹಿಂದೂಗಳ ಜನಸಂಖ್ಯೆ ಜಿಲ್ಲೆಯಲ್ಲಿ ಕುಸಿತಾ ಇದೆ ಅನ್ನುವಂಥ ಇನ್ನೊಂದು ಸುಳ್ಳನ್ನು ಹೇಳಿದ್ದಾರೆ. ಸರ್ಕಾರ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಏನು ಮಾಡ್ತಾ ಇದ್ದಾರೆ ಮಂಗಳೂರಿನ ಪೊಲೀಸ್ ಕಮಿಷನರ್? ಸಣ್ಣ ಪುಟ್ಟ ಪ್ರತಿಭಟನೆಗಳನ್ನು ಮಾಡಿದರೆ ಅದಕ್ಕೆ ಅವಕಾಶ ನಿರಾಕರಣೆ ಮಾಡ್ತಾರೆ, ಅಲ್ಲಿ ಕಮ್ಯುನಲ್ ಗಲಾಟೆ ಆಗುತ್ತೆ ಅಂತ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಈ ರೀತಿ ಸೂಲಿಬೆಲೆ ಬಂದು ಭಾಷಣ ಮಾಡಲಿಕ್ಕೆ ಯಾಕೆ ಅವಕಾಶ ಕೊಟ್ಟರು? ಭಾಷಣ ಮಾಡಿ 24 ಗಂಟೆ ಆಯಿತು, ಯಾಕೆ ನೋಟಿಸ್ ಕೊಡಲಿಲ್ಲ? ಯಾಕೆ FIR ಹಾಕಲಿಲ್ಲ? ಅವರನ್ನು ಬಂಧಿಸಬೇಕು, ಚಕ್ರವರ್ತಿ ಸೂಲಿಬೆಲೆಯನ್ನು ಬಂಧಿಸಿ ಜೈಲಿಗೆ ಕಟ್ಟಬೇಕು. ಅಂಥವ್ರನ್ನ ಇನ್ನು ಮುಂದೆ ದಕ್ಷಿಣ ಜಿಲ್ಲೆಯ ಪ್ರವೇಶಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ಆಗ್ರಹಿಸ್ತೀವಿ. ಮತ್ತು ಕೊರಗಜ್ಜನನ್ನು ಈ ರೀತಿ ದುರ್ಬಳಕೆ ಮಾಡಿದ್ದಕ್ಕೆ ವಿಶ್ವ ಹಿಂದೂ ಪರಿಷತ್ತು ಕ್ಷಮೆ ಯಾಚಿಸಬೇಕು ಅಂತಲೂ ಕೂಡ ನಾವು ಒತ್ತಾಯವನ್ನು ಮಾಡ್ತೀವಿ. ಹೇಗೆ ಚಕ್ರವರ್ತಿ ಸೂಲಿಬೆಲೆಯನ್ನು ಅವರೇ ಯಾಕೆ ಮದುವೆ ಆಗಲಿ? ಬಹುಶಃ ಚಕ್ರವರ್ತಿ ಸೂಲಿಬೆ ಮನಸ್ಸಿನೊಳಗನೆಯ ವೇದನೆ. ಅವರನ್ನು ಯಾವ ಹುಡುಗಿಯೂ ಕೂಡ ಬಹುಶಃ ಮದುವೆ ಆಗಲಿಕ್ಕೆ ಇಷ್ಟವರೆಗೂ ಒಪ್ಪಿಲ್ಲ. ಬೇರೆ ಹುಡುಗರಿಗೆ ಮದುವೆ ಆಗಿಂತ ಕರೆ ಕೊಡುವವರು ಇವರು ಯಾಕೆ ಮದುವೆ ಆಗಲಿಲ್ಲ ಹೇಳಬೇಕಲ್ಲ? ಇವರಿಗೆ ಬರೀ ಭಾಷಣ ಮಾಡಿ ತಿರುಗ್ತಾ ಇರುವವರಿಗೆ ಐಷಾರಾಮಿ ಜೀವನ ಹೇಗೆ ಬಂತು? ಇಂಥವ್ರನ್ನು ಯಾರಾದರೂ ಹೆಣ್ಮಕ್ಳು ಮದುವೆ ಆಗ್ತಾರಾ? ಯುವಜನರಿಗೆ ಚಕ್ರವರ್ತಿ ಸೂಲಿಬೆಲೆ ಮಾದರಿಯ?
ಚಕ್ರವರ್ತಿ ಸೂಲಿಬೆಲೆ ಮಾದರಿ ಆದರೆ ಈ ಯುವಜನರಿಗೆ ಮುಂದಕ್ಕೆ ಯುವಕರಿಗೆ ಹೆಣ್ಣೆ ಸಿಗಲಿಕ್ಕಿಲ್ಲ. ಸೂಲಿಬೆಲೆ ಅಂತವರ ಮಾತು ಕೇಳಿ ನೂರಾರು ಯುವಜನರು ಬದುಕು ಕಳ್ಕೊಂಡಿದ್ದಾರೆ, ಅವರ ಬದುಕು ಬೀದಿಗೆ ಬಂದಿದೆ. ಸುಳ್ಳು ಹೇಳೋದರಲ್ಲಿ ಅಷ್ಟು ನಾಚಿಕೆಗೆಟ್ಟ ಮನುಷ್ಯನನ್ನು ನಾನು ಜಗತ್ತಿನಲ್ಲಿ ನೋಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಗಳು ಈತನ ಸುಳ್ಳನ್ನು ಎತ್ತಿ ಎತ್ತಿ ತೋರಿಸಿದ್ದಾರೆ. ಬುಲೆಟ್ ಟ್ರೈನ್ ಕತೆ ನಿಮ್ಗೆ ಗೊತ್ತಲ್ಲ, ಚಿನ್ನವನ್ನು ರಸ್ತೆಯಲ್ಲಿ ಹಾಕಿ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಂಥ ಕತೆ ಗೊತ್ತಿತ್ತಲ್ಲ. ಭಾರತ ಹಾವಾಡಿಗರ ದೇಶ ಅಂತ ಹೇಳಿದವನು ಇದೇ ಮನುಷ್ಯ. ಇನ್ನೊಂದು ಕಡೆ ಚಿನ್ನ ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿದ್ದು ಇದೇ ಮನುಷ್ಯ. ಬುಲೆಟ್ ಟ್ರೈನು ಬೆಂಗಳೂರಿಂದ ಇದು ಮಂಗಳೂರಿನಿಂದ ಬೆಂಗಳೂರಿಗೆ 2 ಗಂಟೆಯಲ್ಲಿ ತಲುಪ್ತದೆ ಮೋದಿಯವರು ಪ್ರಧಾನಿ ಆದರೆ ಅಂತ ಹೇಳಿದ್ದು ಇದೇ ಮನುಷ್ಯ. 15 ಲಕ್ಷ ರೂಪಾಯಿ ಅಕೌಂಟಿಗೆ ಬರ್ತದೆ ಅಂತ ಹೇಳಿದ್ದು ಕೂಡ ಇದೇ ಮನುಷ್ಯ. ಬ್ಲ್ಯಾಕ್ ಮನಿಯನ್ನು ವಿದೇಶದಲ್ಲಿ ಸ್ವಿಸ್ ಬ್ಯಾಂಕಲ್ಲಿದ್ದಂಥ ದುಡ್ಡನ್ನು ಮೋದಿ ಅಧಿಕಾರಕ್ಕೆ ಬಂದರೆ ದೇಶಕ್ಕೆ ತರ್ತಾರೆ. ಆ ದುಡ್ಡಿನಿಂದ ಇಡೀ ದೇಶದ ಎಲ್ಲ ರಸ್ತೆಗಳನ್ನು ಕೂಡ ಚಿನ್ನದ ರಸ್ತೆಯನ್ನಾಗಿ ಮಾಡ್ಬೋದು ಅಂತ ಹೇಳಿದ್ದು ಕೂಡ ಇದೇ ಮನುಷ್ಯ. ಇಂಥ ಸುಳ್ಳು ಬರಕಣ್ಣ ಸುಳ್ಳುಗಳು ಬಹಿರಂಗ ಆಗಿದೆ. ಈತನಿಂದ ಪಾಠ ಹೇಳಿಸಿಕೊಳ್ಳುವಂಥ ದರ್ದು ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಯುವಜನರಿಗೆ ಬಂದಿಲ್ಲ ಅನ್ನುವಂಥದ್ದನ್ನು ನಾನು ಗಟ್ಟಿ ಸ್ವರದಲ್ಲಿ ಹೇಳಿಕ್ಕೆ ಬಯಸ್ತೀನಿ.